ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಶುಂಠಿ ಬೆಳ್ಳುಳ್ಳಿ ಉಪಯೋಗಿಸದೆ ತರಕಾರಿ ಸೊಪ್ಪು ಹಾಗೂ ಕಾಳು ಹಾಕ್ಕೊಂಡು ಒಂದು ಅದ್ಭುತವಾದ ರುಚಿಕರವಾದ ಕಾಳು ಗೊಜ್ಜು ಮಾಡೋಣ. ಇದರಲ್ಲಿ ಯಾವ ಮಸಾಲೆ ಕೂಡ ರುಬ್ಬೋದು ಬೇಕಾಗಿಲ್ಲ. ಕಾಳು ಗೊಜ್ಜು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ? ಮೊದಲನೇದಾಗಿ ಕಡಲೆಕಾಳು ತೊಗೊಳ್ಳೋಣ. 2 ಕಪ್ಪಷ್ಟು ನಾವು ಇವತ್ತು ತೊಗೊಳ್ತಾ ಇದ್ದೀವಿ. ಇದನ್ನು ಒಂದು 7ರಿಂದ 8 ಗಂಟೆಯಷ್ಟು ನೀರು ಹಾಕಿ ನೆನೆಸಬೇಕು. ಕಾಳು ಈಗ ಒಂದು 8 ಗಂಟೆ ಕಾಲ ಚೆನ್ನಾಗಿ ನೆಂದಿದೆ. ಈಗ ಕುಕ್ಕರ್ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಒಂದು 4ರಿಂದ 5 ವಿಷಲಷ್ಟು ಕೂಗಿಸ್ಕೊಳ್ಳೋಣ. ಈ ಗೊಜ್ಜಿಗೆ ಹಲಸಂದಿ ಕಾಳು ಕೂಡ ಉಪಯೋಗಿಸ್ಕೊಬೋದು, ಆದರೆ ನಾವಿವತ್ತು ಕಡಲೆಕಾಳು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಕಾಳು ಬೇಯೋ ಅಷ್ಟರಲ್ಲಿ ಮಿಕ್ಕಿದ ತರಕಾರಿ ಸೊಪ್ಪನ್ನೆಲ್ಲ ಹೆಚ್ಚಿಟ್ಕೊಳ್ಳೋಣ. ಇದು ಲಾಂಗ್ ಬೀನ್ಸ್ ನೋಡಿ, ಇದು ನಮ್ಮನೆಯಲ್ಲೇ ಬಿಟ್ಟಿರೋದು. ಇದು ಆಪ್ಷನಲ್ಲು, ನೀವು ಇದ್ದರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ರೆಗ್ಯುಲರ್ ಫ್ರೆಂಚ್ ಬೀನ್ಸ್ ಇರುತ್ತಲ್ಲ ಅದನ್ನೇ ಉಪಯೋಗಿಸ್ಕೊಬೇಕು. ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ನಿಮ್ಗೆ ಆಗಲೇ ತಿಳಿದಿರತ್ತಲ್ವ, ನಮ್ಮ ಟೆರೆಸ್ನಲ್ಲಿ ನಾವು ಸೊಪ್ಪು ತರಕಾರಿಗಳನ್ನ ಬೆಳೆಸ್ಕೊಳ್ತಾ ಇರ್ತೀವಿ. 2 ಆಲೂಗಡ್ಡೆ ತೊಗೊಳ್ಳೋಣ. ಹೀಗೆ ಸಿಪ್ಪೆ ತೆಗೆದು ಇದನ್ನು ಕೂಡ ಒಂದು ಮೀಡಿಯಮ್ ಗಾತ್ರದಲ್ಲಿ ಈ ಥರ ಹೋಲ್ಡ್ ಮಾಡ್ಕೊಬೇಕು. ಆಲೂಗಡ್ಡೆ ನಂತರ ಇವಾಗ ನಾವು ಬದನೆಕಾಯಿ ಉಪಯೋಗಿಸ್ಕೊಳ್ಳೋಣ. ಇದು ಒಂದು 4ರಿಂದ 5 ಬದನೆಕಾಯಿ ಹಾಕ್ಕೊಳ್ಳೋಣ, ಯಾಕಂದರೆ ಕಾಳು ಜಾಸ್ತಿ ಇದೆಯಲ್ವ ಅದರಿಂದ. ಈ ಥರ ಗೊಜ್ಜು ಮಾಡೋ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ನಾವು ಯಾವುದೇ ಥರ ಒಂದು ಮಸಾಲೆ ಉಪಯೋಗಿಸ್ತಾ ಇಲ್ಲ. ಒಂದೊಂದು ಸಲ ಕೆಲವ್ರಿಗೆ ಮಸಾಲೆ ತಿನ್ನಲ್ಲ ಅಲ್ವಾ, ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ರೆ ಇಷ್ಟಪಡಲ್ಲ. ಆದ್ದರಿಂದ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ, ಅಷ್ಟೇ ರುಚಿಕರವಾಗಿರುತ್ತೆ. ಒಂದು 2 ಟೊಮೆಟೊ ಕೂಡ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ನಾವು ಈ ಥರ ನೋಡಿ ಕಾಯಿ ರುಬ್ಬು ಹಾಕ್ತಾ ಇದ್ರೂ ಇಷ್ಟೊಂದು ಸೊಪ್ಪು ತರಕಾರಿ ಎಲ್ಲ ಹಾಕೋದ್ರಿಂದ ಗೊಜ್ಜಿಗೆ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಥಿಕ್ನೆಸ್. ಇದು ನೋಡಿ ಗೋಂಗೂರ ಸೊಪ್ಪು, ಇದು ತುಂಬ ರುಚಿಯಾಗಿರುತ್ತೆ ಗೊಜ್ಜಿಗೆ. ಇದರಲ್ಲಿ ಹುಳಿ ಅಂಶ ಇರುತ್ತೆ. ಈ ಸೊಪ್ಪು ಕೂಡ ನಾವು ನಮ್ಮ ಟೆರೆಸ್ನಲ್ಲೇ ಬೆಳೆಸ್ಕೊಂಡಿದ್ದು. ನೀವು ಸಿಕ್ಕಿದ್ರೆ ಇದನ್ನು ಖಂಡಿತ ಹಾಕಿ, ಗೊಜ್ಜಿಗೆ ತುಂಬಾ ರುಚಿಯಾಗಿರುತ್ತೆ. ಮುಂದಿನ ಸೊಪ್ಪು ಬಂದು ಸಬ್ಸಿಗೆ ಸೊಪ್ಪು. ಈ ಸೊಪ್ಪೇನೇ ಈ ಕಾಳು ಗೊಜ್ಜಿಗೆ ಮೇಯ್ನ್ ಇಂಗ್ರೀಡಿಯೆಂಟು. ಇದನ್ನು 1 ಕಟ್ಟಷ್ಟು ತೊಗೊಳ್ಳಿ, ಯಾಕಂದರೆ ಇದು ನಾವು 2 ಲೋಟ ತೊಗೊಂಡಿದ್ದೀವಲ್ಲ ಕಾಳು, ಅದಕ್ಕೆ ಇದು 1 ಕಟ್ಟಷ್ಟು ನಾವು ಸೊಪ್ಪು ಹಾಕ್ತಾಯಿದ್ದೀವಿ. ಈ ಸೊಪ್ಪು ಹಾಕೋದ್ರಿಂದ ಕಾಳು ಗೊಜ್ಜಂತೂ ತುಂಬ ರುಚಿಯಾಗಿರುತ್ತೆ. ಸೊಪ್ಪು ತರಕಾರಿ ಎಲ್ಲನೂ ಹೆಚ್ಚಿಟ್ಕೊಂಡಾಗಿದೆ. ಇವಾಗ ಕಾಳು ಕೂಡ ಬೆಂದಿದೆ ಅಂತ ನೋಡೋಣವಾ? 4ರಿಂದ 5 ವಿಷಿಲ್ಲು. ಇವಾಗ ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ತರಕಾರಿಗಳು ಹಾಕೋಣ. ಮೊದಲನೇದಾಗಿ ಬೀನ್ಸ್ ಹಾಕಿ, ಇದರ ಜೊತೆನೇ ಆಲೂಗಡ್ಡೆ ಮತ್ತು ಬದನೆಕಾಯಿ ಕೂಡ ಸೇರಿಸ್ಕೊಳ್ಳೋಣ. ಈ ಕಾಳು ಗೊಜ್ಜನ್ನ ಅನ್ನದ ಜೊತೆ ಸೈಡ್ ಡಿಶ್ ಆಗೋ ತಿನ್ಬೋದು, ಇಲ್ಲಾಂದರೆ ರೊಟ್ಟಿ ಅಥವಾ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದ್ಸಲ ಚೆನ್ನಾಗಿ ಬಾಡಿಸಿ, ಇವಾಗ ನಾವು ಖಾರಕ್ಕೆ ಸಾಂಬಾರು ಪುಡಿನ ಉಪಯೋಗಿಸ್ತಾ ಇದ್ವಿ. ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇದ್ರ ಜೊತೆ ಸ್ವಲ್ಪ ಇವಾಗ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀವಲ್ಲ ಅದು ಕೂಡ ಹಾಕಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಬೇಯಿಸ್ಕೊಳ್ಳೋಣ. ತರಕಾರಿ ಕಾಳಿಗೆಲ್ಲ ಸ್ವಲ್ಪ ಖಾರದ ಅಂಶ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಕಾಳು ಬೇಯಿಸ್ಕೊಬೇಕಾದ್ರೆ ನಾವು ಉಪ್ಪು ಹಾಕಿದ್ದೀವಲ್ಲ, ಆದ್ದರಿಂದ ಅದೇ ನೀರಿಗೆ ಇವಾಗ ಎಲ್ಲ ಮಸಾಲೆ ಈ ಥರದ್ದು ತರಕಾರಿ ಎಲ್ಲ ಸೇರಿಸ್ತಾ ಇದ್ದೀವಿ. ನೀವು ಇವಾಗ ಉಪ್ಪು ಹಾಕೋದೇನು ಬೇಕಾಗಿಲ್ಲ. ಕೊನೆಯದಾಗಿ ನಮಗೇನಾದ್ರೂ ಒಂದು ಸ್ವಲ್ಪ ರುಚಿಗೆ ಉಪ್ಪು ಕಮ್ಮಿ ಆಗಿದ್ದರೆ ಅವಾಗ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಒಂದು 50% ಅಷ್ಟು ಈ ತರಕಾರಿ ಎಲ್ಲ ಬೆಂದಿದೆ. ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪನ್ನ ಸೇರಿಸ್ಕೊಳ್ಳೋಣ, ಗೋಂಗೂರ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪನ್ನ. ಎಷ್ಟು ಸಿಂಪಲ್ ಇದೆ ಅಲ್ವಾ ಈ ಗೊಜ್ಜು? ಪ್ರತಿ ಸಲ ಈ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕಿ ಮಸಾಲೆ ಹಾಕಿ ಮಾಡೋದ್ರ ಬದಲು ಈ ಥರನೂ ಸಿಂಪಲಾಗಿ ಮಾಡಿಕೊಂಡ್ರೂ ಎಷ್ಟು ಆರೋಗ್ಯಕರವಾಗಿರುತ್ತೆ ಹಾಗೂ ಪೌಷ್ಟಿಕವಾಗೂ ಇದೆ. ಇದರಲ್ಲಿ ನೋಡಿ ಸೊಪ್ಪು ಇದೆ, ತರಕಾರಿ ಕಾಳು, ಇದರಲ್ಲೆಲ್ಲ ಪ್ರೋಟೀನ್ ಅಂಶ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಹಾಕಾದ್ಮೇಲೆ ಒಂದು 10 ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸಿ ಕೊನೆಯದಾಗಿ ಹಸಿ ಕಾಯಿ ತುರಿ ಹಾಕೊಳ್ಳೋಣ. ನೋಡಿ ಎಷ್ಟು ಇವಾಗೆಲ್ಲ ಒಂದು ಸ್ವಲ್ಪ ಥಿಕ್ನೆಸ್ ಬಂದಿದೆ ಅಲ್ವಾ? ಇನ್ನೂ ಒಂದು ಸ್ವಲ್ಪ ಆರಾದ್ಮೇಲೆ ಮತ್ತೆ ಇದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಇವಾಗ ಸ್ವಲ್ಪ ಒಗ್ಗರಣೆ ಕೂಡ ಮಾಡಬೇಕು ನಾವು. ಒಗ್ಗರಣೆನೂ ತುಂಬ ಸಿಂಪಲ್ ಇದೆ, ಏನಿಲ್ಲ. ಸಾಸಿವೆ ಹಾಕ್ಕೊಳ್ಳಿ ಹಾಗೂ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡ್ರಿ ಸೂಪರಾಗಿರೋ ಕಾಳು ಗೊಜ್ಜು ತಯಾರಾಗಿದೆ. ನೀವು ಕೂಡ ತಪ್ಪದೇ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಹಾಗೂ ನೀವು ಇದೇ ಥರ ಕಾಳನ್ನ ಬೇರೆ ಬೇರೆ ಯಾವ ಥರ ಗೊಜ್ಜು ಮಾಡ್ತೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.